ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಮೂಲತಃ ಚಂಬೆಬೆಳ್ಳೂರು ಪಂಚಾಯಿತಿ ಕುಕ್ಲೂರು ಗ್ರಾಮ, ಪ್ರಸ್ತುತ ವಿರಾಜಪೇಟೆ ನಗರದಲ್ಲಿ ವಾಸ ಇರುವಂತಹ ಗಣೇಶ್ ಅವರು. ಗಣೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ನೀವು ಎಷ್ಟನೇ ಇಸ್ವಿಯಲ್ಲಿ ಸೇನೆಗೆ ಸೇರಿದ್ರಿ? ಸರ್, ನಾನು 1982 ಮಾರ್ಚ್ ತಿಂಗಳಲ್ಲಿ ಮಡಿಕೇರಿಯಲ್ಲಿ ಸೇನೆಗೆ ನೇಮಕ ಆದೆ ಸರ್. ಸರ್, ನಾವು ಹೈದರಾಬಾದ್ ಅಲ್ಲಿ ತರಬೇತಿ ಹೊಂದಿ ಫೀಲ್ಡ್ ರೆಜಿಮೆಂಟ್ಗೆ ನಾನು 1983ರಲ್ಲಿ ಪೋಸ್ಟಿಂಗ್ ಆಗ್ತದೆ ಸರ್. ನಮಗೆ ಉತ್ತರ ಪ್ರದೇಶ ಅಲಹಾಬಾದ್ ಪೋಸ್ಟಿಂಗ್ ಆಗ್ತದೆ ಸರ್. ಅಲ್ಲಿ ನಾನು 5 ವರ್ಷ ಸೇವೆ ಸಲ್ಲಿಸಿ ನಮ್ಮ ವೈಯಕ್ತಿಕವಾದ ಪೋಸ್ಟಿಂಗ್ ಇಲ್ಲ, ದಕ್ಷಿಣ ಭಾರತದ ಭಾಷಿತರ ಯೂನಿಟ್ ಆಗಿರ್ತವೆ. ಇದಕ್ಕಿಂತ ಮುಂಚೆ ತಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ನಿಮ್ಮ ಶಿಕ್ಷಣ ಎಲ್ಲಿವರೆಗೆ ಓದಿದ್ರಿ, ಇದರ ಬಗ್ಗೆ ತಿಳಿಸ್ಕೊಡಿ. ಇದು ಕುಕ್ಲೂರು ಗ್ರಾಮ. ಅಲ್ಲಿಂದ ನಾನು ಪ್ರಾಥಮಿಕ ಪ್ರೌಢಶಾಲೆ ವಿರಾಜಪೇಟೆಯಲ್ಲಿ ಇರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತೇನೆ. ಅಲ್ಲಿ 7ನೇ ತರಗತಿ ತನಕ ವ್ಯಾಸಂಗ ಮಾಡಿ 8ನೇ ತರಗತಿ ಸೇರ್ಪಡೆಯಾಗಿ ಅಲ್ಲಿ 10ನೇ ತರಗತಿ ತನಕ ವ್ಯಾಸಂಗ ಮಾಡಿರ್ತೇನೆ. ಆ ಕುಕ್ಕೂರು ಗ್ರಾಮದಿಂದ ಸ್ವಲ್ಪ ಅಲ್ಲಿಂದ ಊರು ಬಿಡುವಂತ ಪರಿಸ್ಥಿತಿ ಬಂದಾಯ್ತು ನಮ್ಗೆ. ಹಾಗಾಗಿ ನಗರ ಮಲತೆಗೆ ಬೆಟ್ಟದಲ್ಲಿ ನಾವು ಹುಲ್ಲಿನ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದೆವು. ನಮ್ಮ ಮನೆಯಲ್ಲಿ ಬಿಟ್ಟು ಬಂದು ಇಲ್ಲಿ ಹುಲ್ಲಿನ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದು. ಅಲ್ಲಿ ನಾನು ಆ ಜಾಗ ಕೊಟ್ಟ ಸಲುವಾಗಿ ಆ ಜಾಗದ ಮಾಲೀಕರ ಹತ್ರ ನಾನು 2ನೇ ತರಗತಿ ವ್ಯಾಸಂಗ ಮಾಡುವಾಗಲೇ ಅವರ ಮನೆ ಕೆಲಸ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡ್ತೇನೆ. ವಿದ್ಯಾಭ್ಯಾಸ ಮಾಡಿ ನನಗೊಂದು ಛಲ ಇತ್ತು, ಪೊಲೀಸ್ ಇಲಾಖೆ ಹುದ್ದೆಗೆ ಸಬ್ ಇನ್ಸ್ಪೆಕ್ಟರ್ ಆಗುವಂತ ಹುದ್ದೆಗೆ ನೇಮಕ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ಮತ್ತು ಶಾಲೆಯಲ್ಲಿ ನಮಗೆ ಚಿಕ್ಕಂದಲ್ಲೇ ಕೇಳುವಾಗ, ಶಾಲೆ ಉಪನ್ಯಾಸಕರು ಕೇಳುವಾಗ, ನೀನ್ ದೊಡ್ಡವನಾದಾಗ ಏನಾಗಕ್ಕೆ ಇಚ್ಛೆ ಪಡ್ತೀನಿ ಅಂತ ಕೇಳುವಾಗ ನಾನು ಮಿಲಿಟರಿ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಅದೇ ರೀತಿ ನಾನು ಇದೆ SSC ಆದ ನಂತರ ನಾನು ಮಡಿಕೇರಿಯಲ್ಲಿ ಸೇನೆಗೆ ಭರ್ತಿಯಾಗಿ ನಾನು ಆರ್ಟಿಲರಿ ಗನ್ನರ್ ಹುದ್ದೆಯಲ್ಲಿ ನೇಮಕಗೊಂಡು ಸುಮಾರು 18 ವರ್ಷ ಸೇವೆ ಸಲ್ಲಿಸಿ. ಈ ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಪ್ರಕ್ರಿಯೆ ಇದು ಯಾವ ರೀತಿಯಲ್ಲಿತ್ತು ಆಗಿನ ಕಾಲದಲ್ಲಿ? ಸರ್, ನಾವು ಇಲ್ಲಿಂದ ನೇಮಕಗೊಳ್ಳಕ್ಕೆ ಹೋಗ್ಬೇಕಾದ್ರೆ 3-4 ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದು ನಾವು. ಅದರಲ್ಲಿ ನಾನು ಒಬ್ಬನೇ ನೇಮಕಗೊಂಡಿರೋದು. ಮತ್ತೆ ಅಲ್ಲಿ ನೇಮಕ ಆಗಲು ಅವರ ಮಾನದಂಡ ಸೂಕ್ತವಾದ ರೀತಿಯಲ್ಲಿ ಇದೆ. ಮತ್ತೆ ರಿಟರ್ನ್ ಟೆಸ್ಟ್ಗೆ ನನ್ನ ಬೆಂಗಳೂರು ಕರ್ಸ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ಓಡೋದು ಮತ್ತೆ ಹೈ ಜಂಪ್, ಲಾಂಗ್ ಜಂಪ್ ಇದೆಲ್ಲ ಈ ಸ್ಪರ್ಧೆಲ್ಲ 2ನೇ ರ್ಯಾಂಕಿಂಗ್ಗೆ ನಾನು ನೇಮಕ ಆಗ್ತೇನೆ. ಈಗ ನೀವು ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ರಿ? ನಮ್ಮ ಮನೆಯಲ್ಲಿ ನಾನು, ನಮ್ಮ ಅಣ್ಣ, ನಮ್ಮ ತಂಗಿದ್ರು, ಮತ್ತೆ ಹಿರಿಯಕ್ಕನ ಮದುವೆಗಿರ್ತದೆ, ಹಿರಿಯ ತಂಗಿದ್ರು ಇದ್ರು. ಈಗ ನೀವು ಸೇನೆಗೆ ಸೇರುವಂತ ಸಮಯದಲ್ಲಿ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು? ನೀವು ಸೇನೆಗೆ ಸೇರೋದಕ್ಕೆ ಅವರು ಯಾವ ರೀತಿಯಲ್ಲಿ ಸಹಕಾರವನ್ನ ನೀಡಿದ್ರು? ಸರ್, ನಾನು ವ್ಯಾಸಂಗ ಮಾಡೋ ಸಂದರ್ಭದಲ್ಲೂ ಮತ್ತು ಆ ಸಮಯದಲ್ಲಿ ಹೊಟ್ಟೆಪಾಡಿಗೆ ಬಹಳ ಕಷ್ಟಪಡಬೇಕಾಗಿತ್ತು. ಬಡತನ ಮತ್ತು ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ಹೇಗೆ ಬಿಸಿ ಊಟದ ವ್ಯವಸ್ಥೆಗಳಿದೆಯೋ, ಆಗ ನಾವು ವ್ಯಾಸಂಗ ಮಾಡೋ ಸಂದರ್ಭದಲ್ಲಿ ಬಿಸಿ ಊಟದ ವ್ಯವಸ್ಥೆಗಳಿರಲಿಲ್ಲ. ಗೋಧಿ, ಜೋಳದ ಉಪ್ಪಿಟ್ಟನ್ನು ಕೊಡ್ತಿದ್ರು. ಅದು ಹೊಟ್ಟೆ ತುಂಬಿಸ್ತಿದ್ದಿಲ್ಲ. ಮತ್ತೆ ನಾವು ಹೊಟ್ಟೆ ತುಂಬಿಸ್ಕೋಸ್ಕರ ನಾವು ಹಣ್ಣಿನ ಸಮಯದಲ್ಲೆಲ್ಲ ಕಾಡು ಬಿದ್ದು ಹಣ್ಣನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಿದ್ದು. ಮತ್ತೆ ನಾನು ನಮ್ಮ ಪೈಸೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಗುರುತಿಸಿ ಅಲ್ಲಿ ಗುಡಿಸಲು ಕಟ್ಟಕ್ಕೆ ವ್ಯವಸ್ಥೆ ಮಾಡಿದಂತ ಮಾಲೀಕರ ಮನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಸ್ವಲ್ಪ ಊಟ ಆಹಾರವನ್ನು ಸೇವನೆ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಿದ್ದೆ. ಮತ್ತೆ ಇದೇ ಒಂದು ಕಾರಣದಿಂದಾಗಿ ನಾನು ನನ್ನ ಕಾಲ ಮೇಲೆ ನಿಂತು ದುಡಿಮೆ ಮಾಡಬೇಕು, ನಮ್ಮ ತಂದೆ ತಾಯಿನ ಸಾಕಬೇಕು ಅನ್ನೋ
ಭಾವನೆ ಆ ಸಮಯದಲ್ಲಿ ಇತ್ತು ಸರ್ ನನಗೆ. ಈಗ ನೀವು ಸೇನೆಗೆ ಆಯ್ಕೆ ಆದ ನಂತರ ಮೊದಲು ಎಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ, ಅಲ್ಲಿ ನೀಡುವಂತಹ ತರಬೇತಿಗಳು ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್. ನಾನು ನೇಮಕಾತಿಯಾಗಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಪ್ರಥಮವಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ನನ್ನ ಯೂನಿಟ್ ಅಂದ್ರೆ ಆರ್ಟಿಲರಿಯ ಫೀಲ್ಡ್ ಗನ್ನಲ್ಲಿ ಆರ್ಟಿಲರಿ 177 ಫೀಲ್ಡ್ ರೆಜಿಮೆಂಟ್ ದಕ್ಷಿಣ ಭಾರತೀಯ ಭಾಷಿಕರ ಒಂದು ರೆಜಿಮೆಂಟ್ ಆಗಿರ್ತದೆ. ಮತ್ತೆ ಅಲ್ಲಿ ಸೇನೆಗೆ ನೇಮಕಾದ ಮೇಲೆ ನೇಮಕ ಆಗುವಾಗ ಎಲ್ಲರೂ ಈ ಬಾಲ್ಯ ವ್ಯವಸ್ಥೆಯಲ್ಲಿ ಇರ್ತೇವೆ, ಮತ್ತೆ ಮಕ್ಕಳಾಟ ಅಂತ ರೀತಿಯಲ್ಲಿ ಇರ್ತೀವಿ. ಆ ತರಬೇತಿ ಹೊಂದಿದ ನಂತರ ಸಂಪೂರ್ಣವಾಗಿ ನಾವು ನಮ್ಮ ಜೀವವನ್ನ, ನಮ್ಮ ಶರೀರವನ್ನ ದೇಶಕ್ಕೋಗಿ ಅರ್ಪಣೆ ಮಾಡ್ತೀವಿ ಸರ್. ನಾವು ಮಾಡ್ಕೊಳ್ತೀವಿ ನಾವು. ಹಾಗೆ ಆ ತರಬೇತಿ ಹೊಂದಿದ ನಂತರ ನಮ್ಮ ಭಾರತದ ಒಂದು ಸೇನೆಯ ತರಬೇತಿ ಯಾವ ಮಟ್ಟದಲ್ಲಿದೆ ಅಂದ್ರೆ, ಆ ವ್ಯಕ್ತಿ ತನ್ನ ಕುಟುಂಬ, ತನ್ನ ಎಲ್ಲ ಸಂಬಂಧಿಕರನ್ನು, ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಸಂಪೂರ್ಣ ದೇಶಕ್ಕೋಸ್ಕರ ಅರ್ಪಣೆ ಮಾಡ್ಕೊಳ್ತಾರೆ ಸರ್. ಅಂತ ಪವಿತ್ರವಾದ ಒಂದು ತರಬೇತಿ ಕೆಲಸ. ನಮಗೆ ಗನ್ನರ್ ಆಗಿ ನಾನು ಸೇವೆ ಸಲ್ಲಿಸಿರುವುದು. ಗನ್ನರ್ ಅಂದ್ರೆ ನಮ್ಮ ಪಿರಂಗಿ ತೋಪು ಇರ್ತವೆ ಗನ್ನು, ಅದನ್ನು ಸುಮಾರು ಒಂದು 17 ಕಿಲೋಮೀಟರ್ ದೂರ ತನಕ ಟಾರ್ಗೆಟ್ ಹೊಂದಿರತಕ್ಕಂತ ಗನ್ ಅದು. ನಾವು ರಣರಂಗದಲ್ಲಿ ಯುದ್ಧ ಸಮಯದಲ್ಲಿ ಇನ್ಫೆಂಟ್ರಿ ಅವರಿಗೆ ಬಾಹ್ಯ ಬೆಂಬಲ ಅಂದ್ರೆ ಅವರು ಯುದ್ಧ ಮಾಡ್ಕೊಂಡು ಹೋದಾಗ ಆಕ್ರಮಿಸ್ಕೊಳ್ಳಕ್ಕೆ ನಾವು ಹಿಂಬಂದಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡಂದ್ರೆ ಆ ಎನಿಮಿ ಶತ್ರುಗಳನ್ನು ನಾಶಪಡಿಸಿ ಇವರಿಗೆ ಮುಂದೆ ನುಗ್ಗಕ್ಕೆ ನಾವು ಸಹಕಾರ ಮಾಡತಕ್ಕಂತ ಒಂದು ಗನ್ ಸರ್ ನಮ್ದು. ಹಾಗಾಗಿ ನಾನು ಹೆಚ್ಚಿನದಾಗಿ ನಾನು ಗನ್ನಿನ ಜೊತೆಲೇ ಇರ್ತಿದೆ ಮತ್ತು ಸೇನೆಯಲ್ಲಿದ್ದಾಗ ಕೆಲವು ಡ್ಯೂಟಿಗಳು ಇರ್ತವೆ ಬೇರೆ ಬೇರೆ ವಿಷಯವಾಗಿ, ಅದಕ್ಕೆಲ್ಲ ನಾವು ಒಪ್ಪಿಕೊಂಡು ನಾವು ಮಾಡ್ಲೇಬೇಕಾಗುತ್ತೆ. ಅಲ್ಲಿ ಸೇನೆಯಲ್ಲಿ ನಿಮ್ಮ ದಿನಚರಿಗಳು ಹೇಗಿರ್ತಿತ್ತು ಅದರ ಬಗ್ಗೆ ತಿಳಿಸ್ಕೊಡಿ. ದಿನಚರಿ ಅಂದ್ರೆ ಪ್ರಾರಂಭದಲ್ಲೇ ನಾವು ತರಬೇತಿ ಒಂದು ಸಮಯದಲ್ಲಿ 4 ಗಂಟೆಗೆಲ್ಲ ಎಚ್ಚರ ಆಗ್ಬೇಕಾಯ್ತು. 4-5 ಗಂಟೆಗೆ ಎಚ್ಚರಾಗಿ ನಾವು ದಿನನಿತ್ಯದ ಕಾರ್ಯ ಮುಗಿಸ್ಕೊಂಡು 6 ಗಂಟೆಗೆ ನಾವು ಪ್ರಥಮ ಅಭ್ಯಾಸಕ್ಕೆ ನಾವು ತಯಾರಾಗಿರ್ಬೇಕು. ಒಂದು ವೇಳೆ ಹೆಚ್ಚಿಗೆ ಮೇಲೆ ಆದ್ರೆ ಚಿಕ್ಕದಾದ್ರೂ ಸಹ ಮಾಪಿಂಗ್ ಮಾಡ್ತಾರೆ, ಮತ್ತೆ ಅದೇ ಪುನರ್ವಸನ ಅಂದ್ರೆ ಶಿಕ್ಷೆಗೆ ಒಳಗೆ ಹೋಗ್ಬೇಕಾಗುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಪ್ರಥಮ ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ಆ ನಂತರ ಬೇರೆ ಟ್ರೈನಿಂಗಿಗೆ ಹೋಗ್ಬೇಕಾದ್ರೆ ಆ ಸಮಯವನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಆ ಸಮಯವನ್ನ ಯಾವತ್ತೇ ಕಾರಣ ಮೀರೋಂಗಿಲ್ಲ. ಹಾಗಾಗಿ ನಾವು ನಿವೃತ್ತಿ ಆದ್ರೂ ಸಹ ಈಗಲೂ ಸಹ ಅದೇ ಶಿಸ್ತಿನಲ್ಲಿ ಇರ್ತೀವಿ. ಅದು ಈ ನಿಜವಾಗಲೂ ಈ ಒಂದು ಶಿಸ್ತು ಈ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೆ ಸಿಕ್ಕಿದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದು ಮಾದರಿ ವ್ಯಕ್ತಿಯಾಗಿ ಇರ್ತಾರೆ ಅಂತ ನನ್ನ ಭಾವನೆ. ಇನ್ನು ಭಾರತದ ಯಾವ ಭಾಗಗಳಲ್ಲಿ ತಾವು ಕರ್ತವ್ಯವನ್ನ ನಿರ್ವಹಿಸಿದ್ರಿ ಅವುಗಳ ಬಗ್ಗೆ ತಿಳಿಸ್ಕೊಡಿ. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿಗಳು, ಇದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ಕೊಡಗಿನಿಂದ ನಾನು ಹುಟ್ಟಿ ಕಾಶ್ಮೀರದ ಸುತ್ತ ತುದಿನಲ್ಲಿ ನಾನು ಆ ಪಾಕಿಸ್ತಾನದ LC ಲೈನ್ ಪಕ್ಕದಲ್ಲಿ ಅಲ್ಲಿಯ ಕುರೇಜ್ ಎನ್ನುವ ಆ ಊರಲ್ಲಿ ಮೊದಲು ಅವರು ಆ ಸ್ಥಳವನ್ನ 5 ಪಂಜಾಬ್ ರೆಜಿಮೆಂಟ್ ಅವರು ಅಲ್ಲಿ ಸೇವೆ ಮಾಡಿದ್ರು. ಆ ನಂತರ ನಾವು ಅಲ್ಲಿ ಹೋಗಿದ್ದು. ಅದು ಕಾಶ್ಮೀರ ಸುತ್ತ ತುದಿಲಿ ಇರ್ತಕ್ಕಂಥ. ಆದ್ರೆ ಆ ನಂತರ ಇರೋದೇ ಆ ಕಡೆ ಆ ಭಾಗದಲ್ಲಿ ಪಾಕಿಸ್ತಾನ ಅಂದ್ರೆ ಅಲ್ಲಿ ನಮಗೂ ಅವ್ರಿಗೂ ಒಂದು ಗಡಿ ಅಂದ್ರೆ ಒಂದು ಮಧ್ಯ ಮುಖ್ಯ ರಸ್ತೆ ಇದ್ದಾಗ ಮುಖ್ಯ ರಸ್ತೆ ಆ ಭಾಗದಲ್ಲಿ ಅವ್ರು ಇರ್ತಾರೆ, ಈ ಭಾಗದಲ್ಲಿ ನಾವಿರ್ತೀವಿ. ಅಷ್ಟು ಅಕ್ಕಪಕ್ಕದಲ್ಲಿ ಇದ್ದವು ಸರ್. ಅಲ್ಲಿಯ ಭಾರತ ತುದಿಯಲ್ಲಿ ಹೋಗಿ ಸೇವೆ ಮಾಡಿದ್ದು ನಮಗೊಂದು ಖುಷಿ. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿ, ಜನರ ಸಹಕಾರ ಇದೆಲ್ಲ ಯಾವ ರೀತಿಯಲ್ಲಿತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ. ಅಲ್ಲಿ ಹಿಮ ಬೀಳತಕ್ಕಂತ ಪ್ರದೇಶ, ಆಪಲ್ ಮತ್ತೆ ಅಕ್ರೂಟ್ ಇಂತ ಬೆಳೆಯನ್ನ ಬೆಳೆಯುವಂತ ಪ್ರದೇಶ. ಬಹಳಷ್ಟು ಬಡತನ ಇದ್ರು ಸಹ ಅವರು ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಜೀವನ ಮಾಡೋರು, ಸಂತೋಷವಾಗಿ ಇರುವವರು. ಭಾರತ ಸರ್ಕಾರ ಅಲ್ಲಿಯ ನಿವಾಸಿಗಳಿಗೆ ಬಹಳಷ್ಟು ಒಳ್ಳೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸರ್. ಅವರು ಸಂದರ್ಭದಲ್ಲಿ ಮಾಹಿತಿಯ ಕೊರತೆ ಮತ್ತೆ ಕೆಲವರು ಮುಗ್ಧ ಜನರಿಗೆ ಸಂಘಟನೆಯ ಮುಖಾಂತರ ರಾಜಕೀಯ ಮುಖಾಂತರ ಅವ್ರಿಗೆ ಮನಸ್ಸನ್ನು ಕೆಡಿಸಿ ಅವರು ಒಂದು ರೀತಿಯಲ್ಲಿ ಬೇರೆ ಒಂದು ಬೆಂಬಲ ಕೊಡುವಾಗ ನಮಗೂ ಸ್ವಲ್ಪ ತಾಪತ್ರ ಆಗ್ತಿತ್ತು. ಆದ್ರೂ ನಾವು ಆ ಸಂದರ್ಭದಲ್ಲಿ ಅದನ್ನ ಎಲ್ಲ ಬಗೆಹರಿಸ್ಕೊಂಡು ಅಲ್ಲಿ ಸೇವೆಯನ್ನು ಮಾಡ್ತಿದ್ವು. ನಂತರ ಅಲ್ಲಿ ಎಲ್ಲ ಭಾಗದಲ್ಲಿ ಕಟ್ಟಿಗೆಯ ಮನೆಗಳು ಮಂಜು ಕಡಿಮೆ ಅಂದ್ರೆ 18
20 ಅಡಿ ತನಕ ಮನೆ ಸುತ್ತಮುತ್ತ ಅಕ್ಟೋಬರ್ ನವೆಂಬರ್ ಇಂದ ಪ್ರಾರಂಭ ಆಗೋದು ಮಂಜೂನು ಬೀಳಕ್ಕೆ. ಆ ಸಂದರ್ಭದಲ್ಲೆಲ್ಲ ಈ ಕಟ್ಟಿಗೆ ಮನೆ ಆಗ್ಬೇಕು ಯಾಕಂದ್ರೆ ತೀಕ್ಷ್ಣವಾದ ಒಂದು ಚಳಿಯನ್ನ ತಡೆಯಲು ಅದೇ ಮಾರ್ಗ ಅವ್ರಿಗೆ ಅದು ಕಂಡುಕೊಂಡಿದ್ದಾರೆ. ಅಲ್ಲಿಯ ಸಿಮೆಂಟ್ ಮತ್ತೆ ಕಲ್ಲಿನ ಗೋಡೆಗಳೆಲ್ಲ ಇದ್ರೆ ಬಿರುಕು ಬಿಡ್ತವೆ. ಅಲ್ಲಿ ತುಂಬಾ ಬಡತನದಲ್ಲಿ ಇರುವಂತ ವ್ಯಕ್ತಿಗಳು ಮತ್ತು ನಾವು ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಐಸ್ ಸ್ಲೈಡಿಂಗ್ ಆದಾಗ ಮತ್ತೆ ಆಕಸ್ಮಿಕವಾಗಿ ಪ್ರಕೃತಿಗೆ ವಿಕೋಪ ಒಳಗಾದಾಗ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಸೇನೆ ಮುಖಾಂತರ. ಅದರಿಂದಾಗಿ ಅವರು ಬಹಳ ನಮ್ಮ ಜೊತೆ ಆತ್ಮೀಯತೆಯಿಂದ ಇರುವರು. ಇನ್ನು ಬೇರೆ ಯಾವ ಯಾವ ಭಾಗಗಳಲ್ಲಿ ಕೆಲಸವನ್ನ ನಿರ್ವಹಿಸಿದ್ರಿ? ಜಮ್ಮು ಕಾಶ್ಮೀರ ಮತ್ತು ರಾಜಸ್ಥಾನದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ? ಅಲ್ಲಿಯ ಕೆಲಸ ಕಾರ್ಯಗಳು ಹೇಗಿತ್ತು ಅದರ ಬಗ್ಗೆ ತಿಳಿಸ್ಕೊಡಿ. ರಾಜಸ್ಥಾನದಲ್ಲೂ ಸಹ ಬಹಳಷ್ಟು ವರ್ಷ ಸೇವೆ ಮಾಡಿದ್ದೇನೆ ಸರ್. ಅಲ್ಲಿಯೂ ಸಹ ಸಹಾರಾ ಮಾರುಭೂಮಿ ನಮ್ಮ ತೋಪಲ್ ತರಬೇತಿಗೆ ಹೋಗುವಾಗ ಫೈರಿಂಗ್ ಮಾಡಕ್ ಹೋಗ್ತಿದ್ದು. ಆ ಸಂದರ್ಭದಲ್ಲಿ ನಾನು ನೋಡಿದಂತ ಘಟನೆ ಅಂದ್ರೆ ಬಹಳ ನೋವಾಗುವಂತ ಒಂದು ಘಟನೆ. ಅಲ್ಲಿಯ ಜನ ನೀರಿಲ್ಲದಲ್ಲೇ ಪಾಪ ಗ್ರಾಮದಲ್ಲಿ ಜೀವಂತ ಸಾಯುವಂತ ಪರಿಸ್ಥಿತಿ ನೋಡಿದ್ದೀನಿ. ಅದೊಂದು ಗ್ರಾಮದಲ್ಲಿ ನಾವು ಫೈರಿಂಗ್ ಮಾಡಕ್ ಹೋದಾಗ ಅಲ್ಲಿ ಒಂದು 16-20 ಗುಡಿಸಲುಗಳು ಈ ಭತ್ತದ ಕಣಜ ರೀತಿಯಲ್ಲಿ ಕಟ್ಕೊಂಡು ಅಲ್ಲಿ ವಾಸ ಮಾಡೋರು. ಅಲ್ಲಿ ನೀರು ತಿಂಗಳು ಒಮ್ಮೆ ಬಂದು ಕೆರೆಗೆ ತುಂಬಿಸ್ಕೊಂಡು ಆ ನೀರನ್ನೇ ಅವರು ಬಳಕೆ ಮಾಡ್ತಾರೆ. ಕೆಲವು ನೀರಿಲ್ಲದೆ ಜೀವಂತವಾಗಿ ಒಣಗಿ ಸತ್ತು ಬಿದ್ದಿರ್ತಕ್ಕಂತ ಶರೀರವನ್ನು ಸಹ ನಾನು ನೋಡಿದ್ದೀನಿ ಸರ್ ಅಲ್ಲಿ. ಈ ನಾಲೆ ಬಂದ ನಂತರ ನಾಲೆ ನೀರನ್ನ ಬಳಕೆ ಮಾಡಿಕೊಂಡು ಬಹಳ ಅನ್ಯೋನ್ಯವಾಗಿದ್ದಾರೆ ಸರ್. ನಿಮ್ಮ ಈ 18 ವರ್ಷ ಸೇವೆಯನ್ನು ಸಲ್ಲಿಸಿದ್ದಂಥ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಮರೆಯಲಾಗದಂತಹ ಘಟನೆಗಳು ಅಥವಾ ಯುದ್ಧದ ಸನ್ನಿವೇಶ, ಶತ್ರುಗಳನ್ನು ಎದುರಿಸಿದ್ದು ಇಂಥದ್ದು ಯಾವುದಾದ್ರೂ ಘಟನೆಗಳು ತುಂಬಾ ಮರೆಯಲಾಗದ್ದು ನಿಮಗೆ ನೆನಪಿದ್ರೆ ಕೇಳುಗರೊಂದಿಗೆ ಹಂಚಿಕೊಳ್ಳಿ. 84ರಲ್ಲಿ ಅಲಹಾಬಾದ್ ಇದ್ದಾಗ ಅಮೃತಸರದ್ದು ಒಂದು ಘಟನೆ ನಡೀತಲ್ಲ. ಖಲಿಸ್ತಾನ ಈ ವ್ಯಕ್ತಿಗಳಿಂದ ಸ್ವಲ್ಪ ಸೇನೆಯಲ್ಲಿ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಿದ್ರು. ಬ್ಲೂ ಸ್ಟಾರ್ ಯುದ್ಧ ಆಯ್ತು ಆಗ. ಆಂತರಿಕ ಯುದ್ಧ ನಮ್ಮ ಸೈನಿಕರಲ್ಲೇ ಯುದ್ಧ ಆಗುವಂತ ಒಂದು ಸಂದರ್ಭ ಬಂದಾಗ 10ನೇ ತರಬೇತಿಯವರನ್ನ ಸೆರೆ ಹಿಡಿಯಲು ಹೋದಾಗ ನನ್ನ ಮೇಲೆ ಫೈರಿಂಗ್ ಬಂದಾಗ ನನ್ನ ಹೆಲ್ಮೆಟ್ಗೆ ಒಂದು ಗುಂಡು ತಗುಲಿ ಪಾಸ್ ಆಗಿದ್ದು ಆ ಘಟನೆ ನಮಿರಳಿಸುವ ಒಂದು ಸನ್ನಿವೇಶ ಸರ್. ಅದೇ ಆ ನಂತರದಲ್ಲಿ ಅವರನ್ನೆಲ್ಲ ಸೆರೆ ಹಿಡಿದು ಅವ್ರಿಗೆ ತಿದ್ದುಕೊಳ್ಳುವಂತ ಅವಕಾಶ ಮಾಡಿಕೊಟ್ಟು ಅದೊಂದು ಸಂದರ್ಭ. ಮತ್ತು ನಾವು ಗುರೇಜಿಗೆ ಹೋಗುವ ಸಂದರ್ಭದಲ್ಲಿ ರಕ್ಷಣೆಗೋಸ್ಕರ ನಮ್ಮ ಮುಂಗಡವಾಗಿ ಹೋಗಿ ನಾವು ರಸ್ತೆಯಲ್ಲಿ ಇತರೆ ಸೈನಿಕರನ್ನ ಮತ್ತು ವಾಹನಗಳನ್ನು ಸಾಗುವಂತ ಮೊದಲು ನಾವು ರಕ್ಷಣೆಗೆ ಹೋಗಿ ನಿಂತಿರ್ತೀವಿ. ಆ ರಕ್ಷಣೆಗೆ ಹೋಗಿ ನಿಂತಿರುವಾಗ ಸಂದರ್ಭದಲ್ಲಿ ಇವರು ಎಲ್ಲರೂ ಹೋದಾಗ ನಾವು 4 ಜನ ಉಳ್ಕೊಂಡಾಗ ರಾತ್ರಿ ಹೊತ್ತಿನಲ್ಲಿ ನಮಗೆ ಕೇಂದ್ರಕ್ಕೆ ನಮ್ಮ ಸ್ಥಾನಕ್ಕೆ ಅವು ತಲುಪಲು ಸೌಲಭ್ಯ ಇರಲಿಲ್ಲ. ನಾವು ಒಂದು ಇಕ್ಕಟ್ಟನ್ನು ಸಿಗಾಕೊಂಡಾಗ ನಮ್ಮ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು. ಅಂದ್ರೆ ನಮಗೆ ಗೊತ್ತಿತ್ತಿಲ್ಲ ಉಗ್ರಗಾಮಿ ಇದೆ. ನಿಮ್ಮ ಕ್ಯಾಂಪಿಗೆ ಬಿಡ್ತೀವಿ ಬನ್ನಿ ಅಂತ ನಮ್ಮನ್ನ ಕರೆದಾಗ ನಾವು ಅವರ ಒಂದು ಖಾಸಗಿ ವಾಹನದಲ್ಲಿ ಏರಿಕೊಂಡು ಹೋದಾಗ ತಕ್ಷಣ ವಿಷಯ ಗೊತ್ತಾಗಿ ನಮ್ಮನ್ನ ಇನ್ಸ್ಪೆಕ್ಟರ್ ಅವರು ಬಂದು ನಮ್ಮನ್ನ ರಕ್ಷಣೆ ಮಾಡಿದ್ರು. ಆ ರಕ್ಷಣೆ ಮಾಡಕ್ಕಿಂತ ಸಮಯದಲ್ಲಿ ನಮ್ಮ ಮೇಲೆ ಫೈರಿಂಗ್ ಆಗ್ತಿತ್ತು. ಅದೊಂದು ಸಮಯ ನಾವು ಮರೆಯಲಾಗದ ಘಟನೆ. ನಾವು ಅಲ್ಲಿ ಆ ದಿನೇ ನಾವು ನಮ್ಮ ಪ್ರಾಣನ ಕಳ್ಕೋಬೇಕಾಗಿತ್ತು. ಈಗ ಉಳ್ಕೊಂಡಿದೀವಿ. ಆ ಒಂದು ಘಟನೆ ಮರೆಯಲಾಗದ ಒಂದು ಘಟನೆ. ನಂತರ ತರಬೇತಿ ಇದ್ದಾಗ ಕೆಲವು ಸಲ ಘಟನೆಗಳು ಆಗ್ತದೆ, ಅದೆಲ್ಲ ಸರ್ವೇ ಸಾಮಾನ್ಯ. ಇನ್ನು ನೀವು ಈ 18 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಕಣ್ಣಿಂದ ಹಲವಾರು ಸಾವು ನೋವುಗಳನ್ನು ನೋಡಿರ್ತೀರಾ. ಇಂಥ ಸಂದರ್ಭದಲ್ಲಿ ಯಾವ ಥರ ಅನಿಸಿದೆಯಾ, ನನಗೆ ಈ ಕೆಲಸ ಬೇಡ, ವಾಪಸ್ಸು ಹೋಗಿ ಬಿಡುವ ಅಂತ ಅನ್ಸಿದ್ದಿದೆಯಾ? ಇಲ್ಲ ಹಾಗೇನು ಅನ್ಸಿದಿಲ್ಲ. ಆ ರೀತಿ ಅನ್ಸ್ಕೊಂಡು ಭಯ ಬಿದ್ದವರು ಯಾವತ್ತೂ ಸೈನಿಕರಾಗೋದಿಲ್ಲ. ಮತ್ತೆ ಅವರು ಕೆಲವರು ಇದ್ದಾರೆ, ಎಲ್ಲರೂ ಒಂದೇ ಸಮಯ ಇರಲ್ಲ ಇದ್ದಾರೆ. ನಮಗೆ ಹಾಗೆ ಅನ್ಸಿಲ್ಲ. ಯಾಕಂದ್ರೆ ಸೇನೆಗೆ ನಾವು ಭರ್ತಿಯಾಗಿ ಬಂದ ಮೇಲೆ ಆ ತರಬೇತಿ ಹೊಂದಿದ ಮೇಲೆ ಸಮಯವನ್ನ ನಮಗೆ ನಿಗದಿಯಾದ ಸಮಯದಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕಾಗುತ್ತೆ. ನಾನು ಸಲ್ಲಿಸಿದ್ದೇನೆ ಸರ್. ಅದೊಂದು ತೃಪ್ತಿ ಇದೆ ನನಗೆ. ಆ ಬ್ಲೂ ಸ್ಟಾರ್ ಅಲ್ಲೇ ಒಂದು ಕೆಲವು ಸಾವು ನೋವಾದಾಗ ಅದೇನು ಅನ್ಸಿಲ್ಲ ನನಗೆ. ನಾವೇ 30-35 ಶವಗಳನ್ನ ನೋಡಿದೀವಿ. ಅದು ನಮ್ಮ ಸೈನಿಕರೇ. ಆದ್ರೂ ಸಹ ನಮಗೆ ಅದ್ರ ಬಗ್ಗೆ ಭಯನಾಗ್ಲಿ ಮತ್ತೆ ಅದ್ರ ಬಗ್ಗೆ ಬೇಸರ ಆಗ್ಲಿ ನಮಗಿಲ್ಲ. ಅಂದ್ರೆ ಭಯ ಪಟ್ಟವನ್ನ ಯಾವತ್ತೂ ಮುಂದೆ ಹೋಗಲ್ಲ. ನಮ್ಮ ತರಬೇತಿ ಹೇಳ್ತಾರೆ ದೊಡ್ಡರಿಗೆ ಮರ್ಗೆ ಅಂತ. ಯಾರು ಎದುರ್ಕೋತಾರೆ ಅವ್ರು ಸತ್ತಂಗೆ. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಆದಂತಹ ಉಪಯೋಗಗಳು ಏನೇನು? ಉಪಯೋಗಗಳು ಸಹ ನಾನೀಗ
ವೈಯಕ್ತಿಕವಾಗಿ ಒಂದು ಮುಖ್ಯವಾಗಿ ಹೇಳಿದ್ರೆ ನಾನು ನಿಮಗೆ ಹೇಳಿದಾಗೆ 11ನೇ ತಾರೀಕೋಸ್ಕರ ನಾನು ಈ ಒಂದು ಸೇನೆಗೆ ಹೋದೆ. ಅಲ್ಲಿ ಹೋದ ಮೇಲೆ ನಾವು ಒಂದು ಶಿಸ್ತುಬದ್ಧವಾದ ಒಂದು ಮನುಷ್ಯನಾಗಿದ್ವಿ. ಈಗಲೂ ಸಹ ಆ ನಿವೃತ್ತಿ ವೇತನದಿಂದ ಜೀವನ ಸಾಗಿಸ್ತಿದ್ವಿ. ಮತ್ತೆ ಒಂದು ಒಂದು ಮಾದರಿಯಾಗಿ ಆದ ವ್ಯಕ್ತಿಯಾಗಿದ್ದೀನಿ. ಆ ನಿವೃತ್ತಿ ಆದ ನಂತರ ಇಲ್ಲಿ ಸೇವೆ ಸಲ್ಲಿಸಿದ್ದೇನು ಅದೇ ರೀತಿಯಲ್ಲಿ ಈಗ ಸಹ ನಮ್ಮ ಜನಗಳ ಸೇವೆ ಮಾಡ್ಕೊಂಡಿದ್ದೀನಿ. ಆ ಸೇವಾ ಭಾವನೆ ಎಲ್ಲರಿಗೂ ಬರಲ್ಲ. ಈ ಸೇನೆಗೆ ಹೋಗಿದ್ರಿಂದ ಸೇವಾ ಭಾವನೆ ಮತ್ತು ಬಂದಿದೆ ಅಂತ ಅನ್ಸುತ್ತೆ. ನೀವು ಸೇನೆಯಲ್ಲಿ ಕಲಿತಂತ ಒಂದು ಶಿಸ್ತುಬದ್ಧ ಸಮಯ ಪಾಲನೆ ಈಗಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಈಗಲೂ ಅಳವಡಿಸ್ಕೊಂಡಿದ್ದೀನಿ ಸರ್. ಅದೇ ರೀತಿ ಶಿಸ್ತುಬದ್ಧವಾಗಿ ಇದ್ದೀನಿ. ಅದೇ ರೀತಿ ನಡ್ಕೊಳ್ತಿದ್ದೀನಿ. ಮತ್ತೆ ನಮ್ಮ ಮಕ್ಕಳು ಸಹ ಅಭ್ಯಾಸವನ್ನೇ ಕಲಿಸಿ. ಈಗ ನೀವು ಸೇನೆಗೆ ಸೇರೋದಕ್ಕಿಂತ ಮುಂಚೆ ನಿಮ್ಮ ಸಹಪಾಠಿಗಳು ಅಥವಾ ನಿಮಗೆ ಪರಿಚಯದವರು ಹೇಳಿರ್ತಾರೆ ತುಂಬ ಕಷ್ಟ ಇರ್ತದೆ, ಅಲ್ಲಿ ಹೋದ್ರೆ ರಜೆ ಸಿಗಲ್ಲ ಅಂತೆಲ್ಲ. ಸೇನೆಯಿಂದ ಬಂದ ನಂತರ ಅವರ ಪ್ರತಿಕ್ರಿಯೆ ಹೇಗಿತ್ತು? ಕೆಲವರೆಲ್ಲ ಸೇನೆ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ. ಕೆಲವೆಲ್ಲ ಬೇರೆ ರೀತಿನೂ ಸಹ ತಿಳ್ಕೊಳ್ತಾರೆ. ಅಂದ್ರೆ ಕೆಲವು ಭಯ ಇರ್ತಕ್ಕಂಥ ವ್ಯಕ್ತಿ ಮತ್ತೆ ಯಾರ್ದೋ ಹೇಳಿಕೆ ಮಾತು ಕೇಳ್ಕೊಂಡು ಹಾಗೆ ಹೇಗೆ ಅಂತ ಹೇಳ್ತಾರೆ. ಹಾಗೆ ಇಲ್ಲದಿದ್ರು ಸಹ ಸುಮ್ಮನೆ ಉಂಟು ಮಾಡ್ಕೊಳ್ತಾರೆ. ಮತ್ತೆ ಈಗ ಕೆಲವರಿಗೆ ಖಾಸಗಿ ಇಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಅವರು ಪ್ರಾಮಾಣಿಕರಾಗಿ ಇರೋದಿಲ್ಲ. ದೇವರ ಸೇವೆ ಹೇಳ್ಕೊಳ್ತಾರೆ. ಆದ್ರೆ ಜನರನ್ನ ಸುಲಿಗೆ ಮಾಡೋದು, ಜನರಿಂದ ಲಂಚ ಪಡೆಯೋದು, ಆ ರೀತಿಯೆಲ್ಲ ಇರ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ. ಆ ರೀತಿಯಾದಂತ ಗುಣಗಳು ಈ ಸೇನೆಯಲ್ಲಿ ಇರಲ್ಲ. ಇದೊಂದು ಒಳ್ಳೆಯ ಗುಣ ಅಲ್ಲಿ ಇದ್ದಾಗ ಕಲಿಬಹುದು. ಇದರ ಮಧ್ಯೆ ಒಂದು ಕುತೂಹಲದ ಪ್ರಶ್ನೆ, ನೀವು ಸೇನೆಗೆ ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ವೇತನ ಎಷ್ಟಿತ್ತು? ಸರ್ ಆಗ ನನಗೆ ತೀರಾ ಕಡಿಮೆ ಅಂದ್ರೆ 200 ರೂಪಾಯಿ ಸರ್. 200 ರೂಪಾಯಿ ಇತ್ತು. 83ರಲ್ಲಿ 200 ರೂಪಾಯಿ. ಮತ್ತೆ ನಾನು ನಿವೃತ್ತಿ ಆದಾಗ 1500 ರೂಪಾಯಿ ಇತ್ತು ಸರ್. ಬರೀ ಕೇವಲ 1500 ರೂಪಾಯಿ 89ರಲ್ಲಿ. ಮತ್ತೆ ನಿವೃತ್ತಿ ಬೇರೆ ನನಗೆ ವರಮಾನ ಏನು ಇರ್ಲಿಲ್ಲ. ನಮಗೆ ಬೇರೆಯವರಿಗೆ ಆದ್ರೆ ಜಾಗಗಳು, ಗದ್ದೆ, ತೋಟಗಳಿರ್ತವೆ, ನಮಗೆ ಏನು ಇರ್ಲಿಲ್ಲ. ನಾನು ಇದರಲ್ಲಿ ನಾವು ಬದುಕು ಸಾಕಬಹುದು. ಮತ್ತೆ ನಮಗೆ ಅಧಿಕಾರಿಗಳು ನನಗೆ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ರು. ನೀವು ನಿವೃತ್ತಿ ಆದ್ಮೇಲೆ ನಿಮ್ಮ ಸೈನಿಕರನ್ನ ಸಿವಿಲ್ ಜನ ನೀವು ಮುಗ್ಧರ ಇರ್ತೀರಿ, ನಿಮಗೆ ಸಿವಿಲ್ ಬಗ್ಗೆ ವಾತಾವರಣದ ಬಗ್ಗೆ ಏನು ಗೊತ್ತಿರಕ್ಕಿಲ್ಲ. ನಿಮ್ಮನ್ನ ಬಿಸ್ನೆಸ್ಗೆ ಮತ್ತೆ ಅದಕ್ಕೆ ಚಲಾಯಿಸಿ ನಿಮ್ಮ ಹಣವನ್ನ ಲಪ್ಪಾಯಿಸ್ತಾರೆ. ಅದಕ್ಕೆ ಎಚ್ಚರವಾಗಿರಿ. ಜೀವನದಲ್ಲಿ ಅಭ್ಯಾಸ ಆಗೋ ತನಕ ಹಣವನ್ನು ಸ್ವಲ್ಪ ಭದ್ರತೆ ಇಟ್ಟುಕೊಳ್ಳಿ. ಪೋಸ್ಟ್ ಆಫೀಸ್ MIS ಸ್ಕೀಮ್ ಇದೆ. ಅದರಲ್ಲಿ ಒಂದು 2 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮ್ಗೆ 2,000 ರೂಪಾಯಿ ಪೆನ್ಷನ್ ಬರ್ತವೆ. 2,000 ಇದೊಂದು 1,000 3,000 ರೂಪಾಯಿ ಬರ್ತವೆ. ಆಗ ನೀವು ಒಂದು ವರ್ಷ 2 ವರ್ಷ ತನಕ ಸಿವಿಲ್ ಹೊಂದಾಣಿಕೆ ಮಾಡಿಕೊಂಡು ನಂತರ ನೀವು ಅಭ್ಯಾಸ ಆದ್ರಿಂದ ನೀವು ಬೇರೆ ಏನಾದ್ರು ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅದೇ ರೀತಿ ನಾನು ನಡ್ಕೊಂಡೆ. ಅದೇ ಪೆನ್ಷನ್ ಜೀವನ ಸಾಗಿಸ್ತಾ ಈಗ ಅನ್ಯೋನ್ಯವಾಗಿ ಇದ್ದೀನಿ. ನೀವು ಸಾಮಾನ್ಯ ಸೈನಿಕನಾಗಿ ಸೇರಿ ಯಾವ ಹುದ್ದೆಯಿಂದ ನಿವೃತ್ತಿಯಾಗಿ ಬಂದ್ರಿ? ನಾನು ನಾಯಕ ಹುದ್ದೆಯಿಂದ ನಿವೃತ್ತಿಯಾದೆ. ಇನ್ನು ಈಗಿನ ಯುವಜನತೆ ಸೇನೆಗೆ ಸೇರ್ಲಿಕ್ಕೆ ಬಯಸುವಂತವರು, ಅವರು ಸೇನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಅಂತ ಅವರಿಗೆ ಕಿವಿ ಮಾತನ್ನ ಹೇಳ್ತೀರಾ? ಸರ್, ತಾವು ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ರಿ. ಬಹಳ ಖುಷಿ ಆಯ್ತು. ಈಗಿನ ಯುವಕರು ಎಲ್ಲಾರು ನಂತರದ ಅಂದ್ರೆ ಬದುಕಿನ ಬಗ್ಗೆ ಅವರ ತನ್ನದೇ ಆದಂತ ಒಂದು ಚಿಂತನೆಗಳನ್ನು ಮಾಡಲ್ಲ. ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ. ಅಪ್ಪ ಅಮ್ಮ ಅವರು ಕೊಟ್ಟಿರ್ತಕ್ಕಂಥ ಹಣವನ್ನು ಅವಲಂಬಿಸಿಕೊಂಡು ಆ ಒಂದು ಮೊಬೈಲಿನ ಪ್ರಪಂಚದಲ್ಲಿ ಮುಳುಗಿರ್ತಾರೆ. ನಂತರದ ಚಿಂತನೆಗಳಿರಲ್ಲ. ಯಾವುದೇ ಕಾರಣಕ್ಕೂ ತನ್ನ ಸ್ವಬುದ್ಧಿಯಿಂದ ಬದುಕಬೇಕು ಅಂತ ಭಾವನೆ ಎಲ್ಲ ಮಕ್ಕಳು ಇಟ್ಕೋಬೇಕು. ತಂದೆ ತಾಯಿ ಆಗಲಿ ಯಾರು ಪೋಷಕರನ್ನ ಅವಲಂಬಿಸಿದೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಶಿಕ್ಷಣ ಪಡಿಬೇಕು. ಮಕ್ಕಳು ಯಾರ್ದೋ ಹೇಳಿ ಮಾತನ್ನ ಕೇಳ್ಕೊಂಡು ಕೆಲವು ಸಂಘಟನೆಗಳಿಗೆ ಸೇರ್ಕೊಂಡು ತಪ್ಪು ದಾರಿಗೆ ಹೋಗ್ತಾರೆ. ರಾಜಕೀಯ ಬೆಂಬಲ ಇರ್ಬೋದು, ಬೇರೆ ಯಾವುದೇ ಸಂಘಟನೆ ಬೆಂಬಲ ಇರ್ಬೋದು. ಆ ರೀತಿ ಹೋಗೋದು ಬದಲು ತಾವು ಒಂದು ಸ್ವಂತ ಜೀವನ ನಡೆಸಲು ಒಂದು ಒಳ್ಳೆ ಉದ್ಯೋಗನ ಪಡ್ಕೊಂಡು ಆದಷ್ಟು ಹೆಚ್ಚಿನದಾಗಿ ಸೇನೆಗೆ ಸೇರಿದಲ್ಲಿ ಸೇನೆಯ ಒಂದು ತರಬೇತಿ, ಅಲ್ಲಿಯ ಒಂದು ಸೇವೆಯಲ್ಲಿ ತೊಡಗಿಕೊಂಡಾಗ ದೇಶದ ಒಂದು ಮಾದರಿ ವ್ಯಕ್ತಿಯಾಗಿ ಬರ್ಲಿಕ್ಕೆ ಸಾಧ್ಯ. ನಾನು ಕಿವಿ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು ಗಣೇಶ್ ಅವರೇ. ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೂ ಸಹ ಹೃದಯಪೂರ್ವಕ ಧನ್ಯವಾದ ಸರ್. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ DM.
है कौम की तू कौम पे लुटाए जा, तू शेर हिंद आगे बढ़ मरने से फिर भी तू न डर, उड़ा के दुश्मनों का सर जो शे वतन बढ़ाए जा, तू शेर हिंद आगे बढ़ मरने से फिर। ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.